ದೇವತೆಗಳನ್ನು ನೆನೆದು ಎಲ್ಲ ಸಾಧು ಸಂತರನ್ನು ನೆನೆದು ಅವರ ಪಾದಾರ ವೃಂದಗಳಿಗೆ ನಮಸ್ಕರಿಸಿ ನನ್ನೂರ ಬಸವೇಶ್ವರರ ಜಾತ್ರೆಯ ನಿಮಿತ್ತವಾಗಿ ಊರಿನ ಎಲ್ಲಾ ದಾನಿಗಳಿಂದ ದೇಣಿಗೆ ವಂತಿಗೆಗಳಿಂದ ಇಷ್ಟು ದೊಡ್ಡ ಕುಸ್ತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂಥ ಊರಿನ ಹಿರಿಯರಿಗೂ ಹಾಗೂ ಗುರುಗಳಿಗೂ ನನ್ನೂರಿನ ಎಲ್ಲ ಕುಸ್ತಿ ಪ್ರೇಮಿಗಳಿಗೂ ನಮ್ಮ ತಾಲೂಕಿನಿಂದ ಬಹಳ ದೂರ ಊರುಗಳಿಂದ ನಮ್ಮೂರಿಗೆ ಕುಸ್ತಿ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಂತ ತಮಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಬಂಧುಗಳೇ, ಸುಮಾರು 20 ವರ್ಷದಿಂದ ನಾವೆಲ್ಲ ಸಣ್ಣವರಿದ್ದಾಗಿಂದ ಮಾಡಿಸ್ಬೋದು ಬಂದಿದ್ರು ನಮ್ಮ ಹಿರಿಯರು. ಆದ್ರೂ 20 ವರ್ಷದಿಂದ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಒಂದು ಮೈದಾನ ತಯಾರು ಮಾಡಿ ಬಹಳ ಕಷ್ಟಪಡ್ತಾರೆ ನಮ್ಮೂರ ಎಲ್ಲ ಬಸವಣ್ಣನ ಭಕ್ತರು. ಅಂತೇಳಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ದೇಣಿಗೆ ವಂತಿಗೆ ದಾನ ಇಲ್ಲದ ಯಾವ ಸತ್ಕಾರ್ಯಗಳು ನಡೆಯೋದಿಲ್ಲ, ಅದು ಬೇಕೇ ಬೇಕು. ಇವತ್ತು ನೋಡಿದೆ ನಾನು ಮೇಲ್ ಬಂದೆಲ್ಲ ಸನ್ಮಾನ ಸತ್ಕಾರಗಳನ್ನು ಮಾಡಿದ್ರೆ ಅವರಿಗೆ ಆ ಬಸವಣ್ಣ ಮತ್ತಷ್ಟು ಅವರ ಕೈಯಿಂದ ದಾನ ಧರ್ಮಗಳು ನಡೀಲಿ, ಪುಣ್ಯದ ಕೆಲಸಗಳು ನಡೀಲಿ ಅಂತ ಶಕ್ತಿಯನ್ನು ಅವರಿಗೆ ಕೊಡ್ಲಿ ಅಂತ ಹೇಳಿ ಎಲ್ಲಾ ದಾನಿಗಳಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆಯಿಂದ ಅಭಿನಂದಿಸ್ತೀರಿ ಬಂಧುಗಳೇ. ಧನ್ಯವಾದ. ಹಾಗೇನೆ ನಮ್ಮ ಜನಪ್ರಿಯ ನಮ್ಮ ನಾಡಿನ ಧೀಮಂತ ನಾಯಕರು, ಉಪಮುಖ್ಯಮಂತ್ರಿಗಳು, ಇಂದಿನ ಶಾಸಕರು, ಅವರ ಚಿರಂಜೀವಿ ಅವರು ಬಂದಾರ. ಹಿಂದಕ್ಕೊಂದ್ಸಲ ಶಾಸಕರು ಕೂಡ ನಿಮಗೆ ಈ ವಿಷಯವನ್ನ ಹೇಳಿದ್ರು. ಇವತ್ತಿನ ಈ ಕಾರ್ಯಕ್ರಮಕ್ಕೂ 51,000 ರೂಪಾಯಿ ಕೊಟ್ಟಾರ. ನಮ್ಮೂರಿಗೊಂದು ಒಳ್ಳೆಯ ಗರಡಿ ಮನೆಯನ್ನ ಕಟ್ಟಿ ಕೊಡ್ಬೇಕನ್ನುವಂತ ಒಂದು ಕನಸನ್ನು ಇಟ್ಕೊಂಡಾರ. ಇವತ್ತು ಗುದ್ಲಿ ಪೂಜೆನೂ ಮಾಡ್ಯಾರ. ಇನ್ನೂ ಬೇಕಾದ್ರ ಬೇರೆ ಬೇರೆ ವ್ಯವಸ್ಥೆಗಳನ್ನ, ಗರಡಿ ಮನಿ ಅಂದ್ರೆ ಬರೀ ಗರಡಿ ಮನಿ ಅಲ್ಲ, ಅದ್ರೊಳಗ ಗಾದಿ ಬೇರೆ ಬರ್ತೈತಿ, ಮಣ್ಣು ಬೇರೆ ಬರ್ತೈತಿ, ಜಿಮ್ ಬೇರೆ ಬರ್ತೈತಿ. ಬಹಳ ಮಂದಿ ಪೈಲ್ವಾನ್ರು ಕೂಡ್ರಂದ್ರ ಎಲ್ಲಾ ಮಕ್ಕಳು ಒಂದ ಕಡೆ ಇದ್ದ ಕುಸ್ತಿ ಕಲಿಯುವಂಗ ಕಲಿಸುವಂಗ ಅಂತದೊಂದು ವಿಸ್ತಾರವಾದಂತ ದೊಡ್ಡ ಗರಡಿ ಮನಿನೂ ಬರ್ತೈತಿ. ಅದಕ್ಕೆಲ್ಲದಕ್ಕೂ ಸರ್ಕಾರದಿಂದ ತಮ್ಮ ಸ್ವತಃ ಒಂದು ಸಹಾಯದ ಹಸ್ತವನ್ನು ಚಾಚಿ ನಮ್ಮೂರಿಗೆ ಒಂದು ಒಳ್ಳೆ ಗರಡಿ ಮನೆಯನ್ನ, ಸುಸಜ್ಜಿತವಾದಂತ ಗರಡಿ ಮನೆಯನ್ನ ಮಾಡಿಕೊಡೋಣ ಅಂತ ಹೇಳಿ ಒಂದು ಗುದ್ಲಿ ಪೂಜೆ ನೆರವೇರಿಸ್ಯಾರು. ಅದು ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಹೇಳಿ ಅವರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಹಾಗೇನೆ ಈ ಕಾರ್ಯಕ್ರಮಕ್ಕೆ 20 ವರ್ಷದಿಂದ ಒಂದು ವಿನಂತಿ ಮಾಡಿದ್ದೆ ನಾನು. ದಾನ, ದೇಣಿಗೆ, ವಂತಿಗೆ ಇದೆಲ್ಲದಕ್ಕಿಂತ ಇನ್ನೊಂದು ಬೇಕು ಈ ಕಾರ್ಯಕ್ರಮಕ್ಕ, ಶಾಂತಿ. ಯಾವ್ದಾದ್ರು ಗೊಂದಲ ಆದ್ರ ಆ ಕಾರ್ಯಕ್ರಮಕ್ಕ ಅಶೋಭೆ, ಅದ ಮತ್ತ ಆಗಲಾರ್ದಂಗ ಇವೆಲ್ಲ ಸಮಸ್ಯೆಗಳು ಶುರುವಾಗ್ತಾವ. ಇಲ್ಲಿವರೆಗೆ ಏನು 20 ವರ್ಷ ದಿನಗಳಿಂದ ಒಂದು ಗದ್ದಲಾಗಿಲ್ಲ. ಬಹಳ ಚಂದ ಕುಸ್ತಿ, ಬಹಳ ಚಲೋ ಪೈಲ್ವಾನ್ರು ಬರ್ತಾರ. ನಾವು ಅದರಿಂದ ಏನಾದ್ರು ಕಲಿತು ಬರ್ಬೋದು ಅನ್ನುವಂತ ಉದ್ದೇಶ ಇಟ್ಕೊಂಡು ನಮ್ಮ ಊರಿಗೆ ಬಹಳ ದೂರದಿಂದ ಕುಸ್ತಿ ಅಭಿಮಾನಿಗಳು ಬರ್ತಾರ. ಯಾರಿಗೂ ಒಂದು ಸ್ವಲ್ಪ ಮನಸ್ಸು ನೋವಾಗುವಂಗ ನಮ್ಮ ಊರಿನ ಹಿರಿಯರು, ಯುವಕರು ಯಾರು ಇಲ್ಲಿವರೆಗೆ ವರ್ತಿಸಿಲ್ಲ. ಆ ಶಾಂತಿಯನ್ನು ಏನಿಟ್ಕೊಂಡಿರೋ ಅದಕ್ಕಾಗಿ ನಿಮಗೊಂದ್ಸಲ ನಾ ಕೋಟಿ ಸಲ್ಲಿಸ್ತೀನಿ. ಅವ್ರಿಗೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ. ಧನ್ಯವಾದ. ನೀವೆಲ್ಲಿವರೆಗೆ ಶಾಂತಿ ಸಂಯಮ ಎಲ್ಲಿವರೆಗೆ ಇಟ್ಕೊಂಡಿರ್ತೀರಿ ಅಲ್ಲಿವರೆಗೆ ನಮ್ಮ ಊರು ಕುಸ್ತಿ ಬೆಳೆಯುತ್ತಾ ಹೋಗ್ಲಿಕ್ಕೆ ಸಾಧ್ಯತೆ. ಅದನ್ನ ಯಾರು ನಾಳೆ ಇರ್ತೀವೋ ನಾಡದು ಇರುವುದಿಲ್ಲೋ ಗೊತ್ತಿಲ್ಲ. ನಿಮ್ಗೆಲ್ಲರಿಗೆ ಕೈ ಮುಗಿದ ವಿನಂತಿ ಐತಿ, ಈ ಕುಸ್ತಿ ಕಾರ್ಯಕ್ರಮ ಇರ್ಲಿ, ಬಸವಣ್ಣನ ಜಾತ್ರೆಯೊಳಗೆ ಯಾವುದೇ ಕಾರ್ಯಕ್ರಮ ಇರ್ಲಿ, ಆಡವ್ರು ಆಡ್ತಿರ್ತಾರ, ಮಾಡೋರು ಮಾಡ್ತಿರ್ತಾರ, ಕೊಡೋರು ಕೊಡ್ತಿರ್ತಾರ. ನೋಡುಗರಲ್ಲಿ ಬರೀ ಒಂದು ಶಾಂತಿ ಅನ್ನೋದಿದ್ರ
ಅದು ಬಹಳ ಎತ್ತರ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯತೆ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಟ್ಟು ಇನ್ನ 3ನೇ ನಂಬರ್ ಅಥವಾ 4ನೇ ನಂಬರ್ ಕುಸ್ತಿ ಪೈಲ್ವಾನರು ಬಂದಾರ, ಅವ್ರ ಪರಿಚಯ ಮಾಡಿ ನಿಮ್ಗ ಆ ಕುಸ್ತಿಯನ್ನ ತೋರಿಸುವಂತ ಕಾಯಕ ಮಾಡ್ತಾರೆ.